ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಸಾಂಸಾರಿಕ ಜೀವನದಲ್ಲಿ ಹೊಸ ಹೊಮ್ಮಸ್ಸು ಇರುತ್ತದೆ. ಹೊಸ ಕೆಲಸದ ಅವಕಾಶಗಳು ಎದುರಾಗಬಹುದು. ಆರೋಗ್ಯದಲ್ಲಿ ಚುರುಕಿರಲು ಯೋಗ ಅಭ್ಯಾಸ ಪ್ರಾಮುಖ್ಯತೆ ಕೊಡಿ. ವೃಷಭ ರಾಶಿ, ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಸಮಯ. ಹಣಕಾಸು ವ್ಯವಹಾರಗಳಲ್ಲಿ ಸಾವು ನಾಶವನ್ನು ತಪ್ಪಿಸಲು ಎಚ್ಚರಿಕೆ ವಹಿಸಿ ನಂಬಿಕೆ ಉಳಿಸಿಕೊಂಡು ಮುಂದುವರಿಯಿರಿ. ಮಿಥುನ ರಾಶಿ, ಸೌಹಾರ್ದಯುತ ಸಂಬಂಧಗಳು ನಿಮ್ಮನ್ನು ಆಕರ್ಷಿಸಬಹುದು. ದೀರ್ಘಕಾಲದ ನಂತರ ಸ್ನೇಹಿತರಿಂದ ಸಂದೇಶ ಲಭ್ಯ. ಆರೋಗ್ಯದಲ್ಲಿ ಚುಟುಕು ಸಮಸ್ಯೆಗಳು ಕಾಣಿಸಬಹುದು. ಇನ್ನು ಕಟಕ ರಾಶಿ, ನಿಮ್ಮ ಕನಸುಗಳನ್ನು ನನಸು ಮಾಡುವ ದಿಕ್ಕಿನಲ್ಲಿ ಪ್ರಗತಿ ಮಾಡಲು ಉತ್ತಮ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗೆ ತಯಾರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಸಿಂಹರಾಶಿ, ನಿಮ್ಮ ವ್ಯಕ್ತಿತ್ವದಿಂದ ಇತರರನ್ನ ಪ್ರಭಾವಿತ ಮಾಡುತ್ತೀರಿ. ಹಣಕಾಸಿನ ವಿಷಯದಲ್ಲಿ ಜೋಪಾನ. ಸ್ನೇಹಿತರೊಂದಿಗೆ ಸಣ್ಣವಾದ ಪ್ರವಾಸ ಸಾಧ್ಯವಾಗುತ್ತದೆ. ಕನ್ಯಾ ರಾಶಿ, ಮನೆಯಲ್ಲಿ ಸಂತೋಷದ ವಾತಾವರಣ ಮನೆ ಮಾಡುತ್ತದೆ. ಖರ್ಚು ನಿಯಂತ್ರಣೆ ಮಾಡಿಕೊಳ್ಳಲು ಪ್ರಯತ್ನಿಸಿ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸು ಇದೆ. ತುಲಾ ರಾಶಿ, ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸಾಮಾಜಿಕ ಕ್ರಿಯಾಶೀಲತೆ ಹೆಚ್ಚಾಗಬಹುದು. ಹಣಕಾಸು ವಿಚಾರದಲ್ಲಿ ಉತ್ತಮ ಸುದ್ದಿಗಳು ನಿಮಗೆ ಖುಷಿ ನೀಡುತ್ತವೆ. ವೃಶ್ಚಿಕ ರಾಶಿ, ಹೊಸ ಹೊಣೆಗಾರಿಕೆ ನಿಮ್ಮ ಮೇಲೆ ಬಿದ್ದರೂ ಅದನ್ನು ಯಶಸ್ವಿಯಾಗಿ ಮುಗಿಸಬಹುದು. ಕೌಟುಂಬಿಕ ಕ್ಷೇತ್ರದಲ್ಲಿ ಚರ್ಚೆಗಳಿಗೆ ಅವಕಾಶ ಕೊಡಿ. ಸಂತೋಷದ ದಿನ. ಧನುರಾಶಿ, ಹೊಸ ಯೋಚನೆಗಳಲ್ಲಿ ಮುಂಬಡ್ತಿ ಇದೆ. ನಿಮಗೆ ಬೇಕಾದ ಸಹಾಯಗಳು ಸಿಗುತ್ತವೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನ ಕಾಪಾಡಿಕೊಳ್ಳಿ. ಮಕರ ರಾಶಿ, ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ಮುನ್ನಡೆಸುವ ದಿನ. ಹೊಸ ಸಂಪರ್ಕಗಳು ನಿಮಗೆ ಅವಕಾಶಗಳನ್ನು ಒದಗಿಸುತ್ತವೆ. ದೈಹಿಕ ಮತ್ತು ಮಾನಸಿಕ ಶಾಂತಿಗೆ ಗಮನ ಹರಿಸಿ. ಕುಂಭರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸುಗಳು ಸ್ವೀಕರಿಸಲು ಅವಕಾಶಗಳು ಬರುತ್ತವೆ. ಕುಟುಂಬದೊಂದಿಗೆ ಸೌಹಾರ್ದಯುತ ಸಮಯ. ಹಣಕಾಸು ಹೂಡಿಕೆ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಮ್ಮ ರಚನಾತ್ಮಕತೆಯು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಹೊಸ ಯೋಜನೆಗಳು ನಿಮ್ಮ ಮುಂದಾಳತ್ವವನ್ನು ಬಲಪಡಿಸುತ್ತವೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಇರಲಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.